ನೆನ್ನೆ ದಿನ ಅಮ್ಮನ ಮನೆಯಲ್ಲಿ ಗಣಪತಿ ಹಬ್ಬ ಮಾಡಿದರು. ಹಬ್ಬದ ದಿನ ಅವರಿಗೆ ಯಾವುದೋ ಒಂದು ಕಾರಣದಿಂದ ಗಣಪತಿ ಗೌರಿನ ಕೂರ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಒಂದು ವಾರ ತಡವಾಗಿ ಗಣಪತಿ ಹಬ್ಬ ಮಾಡಿದರು. ಮಾಡ್ಕೊಂಡು ಬಂದಿರೋ ಅಭ್ಯಾಸ ಮತ್ತು ತಮ್ಮನದು ಮಗುದು ಮೊದಲನೇ ವರ್ಷದ ಗಣಪತಿ ಹಬ್ಬ, ಹಾಗಾಗಿ ಅವನು ತಪ್ಪಿಸೋ ಹಾಗಿಲ್ಲ ಅಂತ ಹೇಳಿ ನಿನ್ನೆ ಅಷ್ಟೇ ಗಣಪತಿ ಹಬ್ಬ ಮಾಡಿದರು. ಬೆಳಗಿನ ಪೂಜೆ ಊಟ ಎಲ್ಲ ಮುಗಿತು, ಭರ್ಜರಿ ಊಟ ಮಾಡಿದರು. ಒಳ್ಳೆ ಹಬ್ಬದ ಅಡುಗೆ ಊಟ ಎಲ್ಲ ಮಾಡಿ ಮತ್ತು ಸಂಜೆ ಪೂಜೆ ಮಾಡಿ ಮತ್ತು ಕುಂಕುಮ ಕೊಡಬೇಕಾಯ್ತಲ್ಲ, ಗೌರಿ ಹಬ್ಬದ ಕುಂಕುಮ ಕೊಟ್ಟಿರಲಿಲ್ಲ ನನಗಿನ್ನೂ. ಹಾಗಾಗಿ ಈಗ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಸಮನ್ವಿಗೆ, ನನಗೆ, ಎಲ್ಲರಿಗೂ. ತಾಯಿ ಮನೆ ಅರಿಶಿನ ಕುಂಕುಮ ಯಾವತ್ತಿದ್ರೂ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಶೀರ್ವಾದ ಥರ. ಎಲ್ಲ ಹಬ್ಬಗಳಿಗಿಂತ ಹೆಣ್ಮಕ್ಳಿಗೂ ಕಾಯ್ತಾ ಇರೋವಂಥ ಒಂದು ಹಬ್ಬ ಅಂದರೆ ಅದು ಗೌರಿ ಹಬ್ಬ. ಯಾಕಂತಂದರೆ ತವ್ರ ಮನೆ ಬಾಗ್ನ ಅರಿಶಿನ ಕುಂಕುಮ ಎಲ್ಲ ಸಿಗತ್ತೆ ಅಂತ ಹೇಳಿ. ಗೌರಿ ಹಬ್ಬದಲ್ಲಿ ತವ್ರ ಮನೆ ಅರಿಶಿನ ಕುಂಕುಮ ಕೊಡೋದು ತಾಯಿ ಮನೆಗೆ ಶ್ರೇಯಸ್ಸು, ತಗೊಳ್ಳೋದು ಹೆಣ್ಮಕ್ಳಿಗೆ ತುಂಬ ಶ್ರೇಯಸ್ಸು ಅಂತ. ತವ್ರ ಮನೆ ಸದಾ ಹಸನಾಗಿರಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಸೆ.